ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಇಂದು ಬಾಬಾರವರು ನಿಮ್ಮ ಬಳಿ ಒಂದು ವಿಶೇಷವಾದ ಮಾತನ್ನು ಹೇಳಲು ಬಯಸುತ್ತಿದ್ದಾರೆ. ನಿಮ್ಮ ಮನಸ್ಸಿನ ಒಂದು ಪ್ರಶ್ನೆಗೆ, ನೋವಿಗೆ ಅಥವಾ ಗೊಂದಲಕ್ಕೆ ಉತ್ತರವಾಗಿ ಬಾಬಾರವರು ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಇದು ಕೇವಲ ವಿಡಿಯೋ ಅಲ್ಲ, ಬಾಬಾರವರು ನಿಮ್ಮ ಜೊತೆಗೆ ನಡೆಸುತ್ತಿರುವ ಸಂಭಾಷಣೆ. ಈ ಸಂದೇಶ ನಿಮ್ಮನ್ನು ತಲುಪಿದೆ ಎಂದರೆ ಬಾಬಾರವರು ನಿಮ್ಮ ಕಷ್ಟವನ್ನು ಕೇಳಿಸಿಕೊಂಡಿದ್ದಾರೆ ಎಂದೇ ಅರ್ಥ. ಬನ್ನಿ, ಇಂದಿನ ಸಾಯಿ ಸಂದೇಶ ಏನೆಂದರೆ, ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ಅಥವಾ ನೀವು ಮದುವೆ ಆಗಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತಾರಾ, ಅಥವಾ ನಿಮ್ಮ ಸ್ನೇಹಿತರಾಗಿದ್ದರೂ ಸಹ ಅವರಾದರೂ ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತಾರೆ ಎಂಬುದೇ ಇವತ್ತಿನ ವಿಡಿಯೋ ವಿಶೇಷತೆ. ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನನ್ನ ಪ್ರೀತಿಯ ಮಗು, ನಿನ್ನ ಮನಸ್ಸಿನ ತುಡಿತ ನನಗೆ ಕೇಳಿಸುತ್ತಿದೆ. ನಿನ್ನ ಪ್ರೀತಿಯ ಸಂಬಂಧದ ಬಗ್ಗೆ ನೀನು ಚಿಂತಿತನಾಗಿದ್ದೀಯ. ಸಮಾಧಾನವಾಗಿರು. ನಿನ್ನ ಸದ್ಯದ ಪರಿಸ್ಥಿತಿಗೆ ಮತ್ತು ನೀನು ಪಡುತ್ತಿರುವ ಕಷ್ಟಕ್ಕೆ ಸಾಯಿಬಾಬಾರವರಿಂದ ಇಲ್ಲಿದೆ ದಿವ್ಯ ಪರಿಹಾರ. ನಿನ್ನ ಮತ್ತು ನಿನ್ನ ಸಂಗಾತಿಯ ನಡುವೆ ಗೋಡೆಯಂತೆ ನಿಂತಿರುವ ಆ ಮೂರನೇ ವ್ಯಕ್ತಿಯ ಪ್ರಭಾವವು ಶೀಘ್ರದಲ್ಲೇ ಅಂತ್ಯವಾಗಲಿದೆ. ಆ ವ್ಯಕ್ತಿಯ ಕುತಂತ್ರಗಳು ಹೆಚ್ಚು ಕಾಲ ನಡೆಯುವುದಿಲ್ಲ. ಸತ್ಯವು ಸೂರ್ಯನಂತೆ ಹೊರಬರಲಿದ್ದು ನಿನ್ನ ಸಂಗಾತಿಗೆ ಎಲ್ಲವೂ ಸ್ಪಷ್ಟವಾಗಿ ತಿಳಿಯಲಿದೆ. ನಿನಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುವ ಸಮಯ ಬಂದಿದೆ. ನಿನ್ನ ಸಂಗಾತಿಯ ಮನವರಿಕೆಯಾಗುವ ಕ್ಷಣ ಹತ್ತಿರದಲ್ಲಿದೆ. ಅವರು ತಮ್ಮ ತಪ್ಪಿನ ಅರಿವಾಗಿ ನಿಮಗೆ ಮಾಡಿದ ನೋವಿಗೆ ಪಶ್ಚಾತ್ತಾಪ ಪಡುತ್ತಾರೆ. ನಿಮ್ಮ ಬಳಿ ಬಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿಯನ್ನು ನಾನೇ ನಿರ್ಮಿಸುತ್ತೇನೆ. ಅವರ ಮೊಂಡುತನ ಕರಗಿ ನಿನ್ನ ಮೇಲಿರುವ ಪ್ರೀತಿ ಮತ್ತೆ ಜಾಗೃತವಾಗುತ್ತದೆ. ಈ ಸಂಬಂಧವನ್ನು ಸರಿಪಡಿಸಲು ಒಬ್ಬ ಹಿರಿಯ ವ್ಯಕ್ತಿಯ ಅಥವಾ ಮಾರ್ಗದರ್ಶಕರು ಸಹಾಯಕ್ಕೆ ಬರುತ್ತಾರೆ. ಅವರ ಮಾತು ಮತ್ತು ಸಲಹೆಯಂತೆ ನಿಮ್ಮ ನಡುವಿನ ಗೊಂದಲಗಳು ಬಗೆಹರಿಯುತ್ತವೆ. ಇದು ನನ್ನದೇ ರೂಪ ಎಂದು ತಿಳಿಯಿ. ನೀನು ದೂರವಿದ್ದಾಗ ಮತ್ತು ಕಷ್ಟದ ಸಮಯದಲ್ಲಿ ಸಾಕಷ್ಟು ಅವಮಾನಗಳನ್ನು ಸಹಿಸಿಕೊಂಡಿದ್ದೀಯ. ಆದರೆ ನೆನಪಿರಲಿ, ಎಲ್ಲಿ ನಿನಗೆ ಅವಮಾನವಾಗಿದೆಯೋ ಅದೇ ಜಾಗದಲ್ಲಿ ನಿನಗೆ ಮರಳಿ ಗೌರವ ಮತ್ತು ಸನ್ಮಾನ ಸಿಗಲಿದೆ. ನಿನ್ನ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನಿನ್ನ ಮಗುವಿನ ಭವಿಷ್ಯಕ್ಕಾಗಿ ಮತ್ತು ನಿನ್ನ ತಂದೆ ತಾಯಿಯರ ಗೌರವಕ್ಕಾಗಿ ನೀನು ಎಷ್ಟೋ ನೋವುಗಳನ್ನು ನುಂಗಿಕೊಂಡಿದ್ದೀಯ. ನಿನ್ನ ಈ ಸಹನೆ ಮತ್ತು ಶ್ರದ್ಧೆಗೆ ಸೋಲದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಮಾಡುತ್ತಿರುವ ವ್ರತ, ಪೂಜೆ ಮತ್ತು ನಿರಂತರ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ. ಅವುಗಳು ಸಂಪೂರ್ಣ ಫಲ ದೊರೆಯುವ ಕಾಲ ಕೂಡಿ ಬಂದಿದೆ. ಕೆಲವು ಸಲಹೆಗಳು: ಪದೇ ಪದೇ ಅವರಿಗೆ ಫೋನ್ ಮಾಡಿ ಕಾಡಬೇಡ. ನಿನ್ನ ಶಾಂತತೆಯೇ ಅವರಲ್ಲಿ ಬದಲಾವಣೆ ತರುತ್ತದೆ. ಧನಾತ್ಮಕ ಸಂಕಲ್ಪ: ಬಾಬಾ ಎಲ್ಲವನ್ನು ಸರಿಪಡಿಸುತ್ತಾರೆ, ನನಗೆ ನ್ಯಾಯ ಸಿಗುತ್ತದೆ ಎಂಬ ದೃಢ ವಿಶ್ವಾಸ ನಿನ್ನಲ್ಲಿರಲಿ. ಶರಣಾಗತಿ: ನಿನ್ನ ಚಿಂತೆಗಳನ್ನು ನನ್ನ ಪಾದಕ್ಕೆ ಅರ್ಪಿಸು. ನಿನ್ನ ಮಗು ಮತ್ತು ನಿನ್ನ ಸಂಸಾರದ ಜವಾಬ್ದಾರಿ ಇನ್ನು ನಂದು. ನನ್ನ ಮೇಲೆ ಭಾರ ಹಾಕು. ನಿನ್ನ ಅವಮಾನವನ್ನು ಸನ್ಮಾನವನ್ನಾಗಿ ಬದಲಿಸುವ ಜವಾಬ್ದಾರಿ ನನ್ನದು. ನನ್ನ ಮಗುವೆ, ಚಿಂತೆಯನ್ನು ಬಿಡು. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ಸಿದ್ಧನಿದ್ದೇನೆ. ಕಾಲ ಬರುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ಬದುಕಿನ ಪವಾಡಗಳು ನಡೆಯುವ ಸಮಯ ಹತ್ತಿರದಲ್ಲಿದೆ. ನಂಬಿಕೆ ಇರಲಿ. ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾನೆ. ಭಕ್ತರೇ, ಇಂದಿನ ಈ ಸಂದೇಶ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ ಹಾಗೂ ಲೈಕ್, ಶೇರ್ ಮಾಡುವುದನ್ನು ಮರೆಯದಿರಿ. ಈ ಸಂದೇಶವು ನಿಮ್ಮ ಆತ್ಮೀಯರೊಂದಿಗೆ ತಲುಪಲು ಶೇರ್ ಮಾಡಿ. ಬಾಬಾರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಸದಾ ನಗುತ್ತಾ ಇರಿ. ಓಂ ಸಾಯಿರಾಮ್.